ಗುರುಗಳೇ, ಹಲವು ರಾಶಿಗಳ ಬಗ್ಗೆ ಉಪಯುಕ್ತವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ರಿ. ಈಗ ಧನುಸ್ಸು ರಾಶಿಯವರ ಬಗ್ಗೆ ತಿಳಿಯುವಂತಹ ಸಮಯ. ಧನುಸ್ಸು ರಾಶಿಯವರ ಗುಣಲಕ್ಷಣಗಳು ಯಾವ ರೀತಿ ಇರುತ್ತೆ, ಯಾವ ಉದ್ಯೋಗ ಇವರಿಗೆ ಒಪ್ಪುತ್ತೆ, ಪ್ಲಸ್ ಆಗಿ ಮೈನಸ್ ಅನ್ನು ವಿವರಿಸೋದಾದ್ರೆ? ಈ ರಾಶಿಯವರದ್ದು ಬೆಂಕಿಯ ತತ್ವನೇ ನೋಡಿ. ಧನಸ್ಸು ಇದು ಯುದ್ಧಕ್ಕೆ ಬೇಕಾದಂಥದ್ದು. ಆದರೆ ಈ ರಾಶಿಯ ಯಜಮಾನತ್ವ ಯಾರ ಹತ್ರ ಇದೆ ಅಂತಂದರೆ, ಯಾರು ಜ್ಞಾನಿಯೋ ಅಂಥ ಗುರುವಿನ ಜೂಪಿಟರ್ ಈಸ್ ದಿ ಓನರ್ ಆಫ್ ದಿಸ್ ಹೌಸ್. ಇಲ್ಲಿ ಎಗೇನ್ ಹಾಗೆ ಮತ್ತೆ ಬಂತು ಮೂಲ ನಕ್ಷತ್ರ ನೋಡಿ, ಮದುವೆ ಆಗುವಂತಹ ಸಂದರ್ಭದ ಅಂದರೆ ಮುಖ್ಯವಾಗಿ ಸ್ತ್ರೀಯರ ಸಂದರ್ಭದಲ್ಲಿ ಹೇಳ್ತಾರೆ. ಬಟ್ ಅಲ್ಲೂ ಹೀಗೆ ಬಹಳಷ್ಟು ಒಳಸುಳಿಗಳುಂಟು. ಏನು ಮೂಲ ನಕ್ಷತ್ರ ಆದ ತಕ್ಷಣ ಎಲ್ಲ ನಾಶವಾಗಿಬಿಡ್ತು ಅಂತಲ್ಲ. ಆದರೆ ಆ ಮೂಲ ನಕ್ಷತ್ರದ ಸಂದರ್ಭದಲ್ಲಿ ಒಂದು ಬೆಂಕಿ ಇರುತ್ತೆ. ಹಾಗೆ ಮೂಲ ನಕ್ಷತ್ರದ ಸಂದರ್ಭದಲ್ಲಿ ಪೂರ್ವಾಷಾಢವೂ ಬಂತು, ಅದರ ಜೊತೆಗೆ ಬಂತು. ಪೂರ್ವಾಷಾಢದ ನಕ್ಷತ್ರ ಶುಕ್ರನಿಗೆ ಸಂಬಂಧಿಸಿದ್ದಾಗಿ ಒಂದು ಸುಹಾಸಕರತೆಯನ್ನು ಹೊಂದಿರುವಂಥ ನಕ್ಷತ್ರ. ಶುಕ್ರನ ವಿಚಾರವೇ ಹಾಗೆ. ಶುಕ್ರ ಅಂದರೆ ದೇವಿ. ಆ ದೇವಿಯ ಪರಮ ಪ್ರಸನ್ನತೆ ಏನಿದೆ ಅಂಥ ನಕ್ಷತ್ರದ ಭಾಗವನ್ನು ಹೊಂದದಂಥದ್ದು ಧನುರಾಶಿ. ಅಂದರೆ ಬೆಂಕಿ ಉಂಟು, ಬೆಂಕಿ ಇದ್ದರೆ ಸುಹಾಸಕರತೆಯೂ ಉಂಟು. ಇನ್ನೊಂದು ಭಾಗ ಸೂರ್ಯ. ವಾಸ್ತವದಲ್ಲಿ ಈ ಶುಕ್ರನಿಗೂ ಸೂರ್ಯನಿಗೂ ಹೊಂದಾಣಿಕೆ ಇರದೇ ಹೋದಂಥ ಒಂದು ಸಂದರ್ಭ. ಅವರಿಬ್ಬರು ಪರಸ್ಪರರನ್ನು ಅವರು ಸಹಿಸ್ಕೊಳ್ಳೋದಿಲ್ಲ. ಆದರೂ ಅದು ನೆಟೆಡ್ ಆಗಿ ಏನಾಗಿದೆ, ಧನುರಾಶಿಯಾಗಿ ಹೊರಹೊಮ್ಮಿದೆ. ಅದರ ಯಜಮಾನತ್ವವನ್ನು ಯಾರು ಹೊತ್ತಿದ್ದಾರೆ? ಜೂಪಿಟರ್. ಅಂದರೆ ಜ್ಞಾನ ಇರುವಂಥ ಜೂಪಿಟರ್ ಹೊತ್ತಿದ್ದಾನೆ. ಇವತ್ತು ನಮ್ಮ ಆಧುನಿಕ ಸಂದರ್ಭ ಅಂತಲೇ ಅಲ್ಲ, ಯಾವುದೇ ಸಂದರ್ಭದ ರಾಜಕೀಯ ವಿಚಾರಗಳನ್ನು ನಾವು ಗಮನಿಸಿದರೆ, ಆಡಳಿತದ ಸಂದರ್ಭದಲ್ಲಿ ಎಷ್ಟು ಜ್ಞಾನಕ್ಕೆ ಮುಖ್ಯವಾದಂಥ ಒತ್ತನ್ನು ಕೊಟ್ಟು ಪ್ರಜೆಗಳಿಗೆ ಸುಖಕರವಾದಂಥ ಆಡಳಿತವನ್ನು ಕೊಡುವಂಥದ್ದು ನಮ್ಮ ರೂಢಿಯೋ, ಅಷ್ಟೇ ಸಂದರ್ಭದಲ್ಲಿ ನಮ್ಮ ಗಡಿಯನ್ನು ಕಾಯುವಂತಹ ನಮ್ಮ ಸೈನ್ಯವೂ ಕೂಡ ಸನ್ನದ್ಧವಾಗಿರಬೇಕಾದಂಥ ಸ್ಥಿತಿ ಇರುತ್ತೆ. ಇದು ರಾಜ್ಯದ ಸಂದರ್ಭಕ್ಕೆ ಹೌದಾದರೂ ಮನುಷ್ಯನ ವ್ಯಕ್ತಿಗತವಾದಂಥದ್ದು ಹೌದು. ಜ್ಞಾನಕ್ಕಾಗಿಯೇ ನನ್ನ ದಾಹ, ಜ್ಞಾನಕ್ಕಾಗಿಯೇ ನನ್ನ ಒಂದು ಥರ್ಸ್ಟ್, ಜೊತೆಗೇ ನನ್ನನ್ನು ನಾನು ಸಂರಕ್ಷಿಸಿಕೊಳ್ಳಬೇಕಾದಂಥದ್ದಕ್ಕೆ ಬೇಕಾದ ಮಾರ್ಗವನ್ನು ನಾನು ಹುಡುಕೊಳ್ಬೇಕಾಗತ್ತೆ. ಯಾಕೆಂದರೆ ಇವತ್ತು ಮನುಷ್ಯತ್ವ, ನಾವು ಭಾಷಣವನ್ನು ಬಹಳ ದೊಡ್ಡದಾದ ಅಗಾಧವಾದಂಥ ರೀತಿಯಲ್ಲಿ ಕೊಡ್ತಿರ್ತೇವೆ. ಆದರೆ ಮನುಷ್ಯತ್ವವನ್ನು ತೋರಿಸುವಂಥವ್ರು ಎಷ್ಟು ಜನ? ಮನುಷ್ಯತ್ವದ ಕೊರತೆ ನಾಶಕ್ಕೂ ಕಾರಣ ಆಗುತ್ತೆ. ಆದರೆ ಮನುಷ್ಯತ್ವದ ಕೊರತೆ ಆಗಬಾರದು ಅನ್ನುವಂಥದ್ದಕ್ಕೆ ಮನುಷ್ಯತ್ವವನ್ನು ಪ್ರದರ್ಶಿಸಿದಾಗ ಹೆಗಲ ಮೇಲೆ ಕುಳಿತುಕೊಳ್ಳುವಂಥ ಜನರು ಬಹಳ ಜನ ಇರ್ತಾರೆ. ಸೊ ಇಂತಹ ವಿಚಿತ್ರ ಸಂದರ್ಭಗಳಲ್ಲಿ ಧನುರಾಶಿಯವರ ಸಂದರ್ಭ ಹೇಗಿರುತ್ತೆ ಅಂದರೆ, ಯಾವುದೋ ಒಂದು ದಾಕ್ಷಿಣ್ಯಕ್ಕೆ ಕಟ್ಟು ಬೀಳುವಂಥವರು ಆಗಿರ್ತಾರೆ ಇವರು ಮೂಲಭೂತವಾಗಿ. ಆ ಮೂಲಭೂತವಾಗಿ ಆದಾಗ ಬೆರಳು ಕೊಟ್ಟಂಥ ಸಂದರ್ಭದಲ್ಲಿ ಕೈಯನ್ನೇ ನುಂಗುವಂತಹ ಜನರಿದ್ದರೆ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ವ್ಯಕ್ತಿತ್ವದ ಭಾಗದಲ್ಲಿ ಆ ಏನು ಒಂದು ಮಾತಿದೆ ಸಂಸ್ಕೃತದಲ್ಲಿ, ಹೂವಿನಂತೆ ಕೋಮಲವಾಗಿರಬೇಕು, ವಜ್ರದಂತೆ ಕಠಿಣವಾಗಿತ್ತು, ವಜ್ರಾದಪಿ ಕಠೋರಾಣಿ ಮೃದೋನಿ ಕುಸುಮಾದಪಿ ಅನ್ನುವಂಥ ಮಾತಿದೆ. ಅಂದರೆ ಕಠೋರತ್ವ ಬೇಕು, ಆದರೆ ಕಠೋರತ್ವದಲ್ಲಿಯೂ ಒಂದು ಮೃದು ಹೃದಯ ಬೇಕು. ಅಂತಹ ಒಂದು ವಿಚಾರವನ್ನು, ಕಠೋರತ್ವವನ್ನು ಹೊಂದಿರುವ ಸಂದರ್ಭದಲ್ಲಿಯೇ ಅವಶ್ಯಕತೆಯ ವಿಚಾರ ಅನಿವಾರ್ಯವಾಗಿ ದೊಡ್ಡ ರೀತಿಯಲ್ಲಿ ಇದೆ ಅನ್ನುವಂಥದ್ದಾಗ ಹೂವಿನ ಕೋಮಲತ್ವವನ್ನು ಪಡೆಯುವಂಥ ಲಕ್ಷಣವನ್ನು ಇವರು ಹೊಂದಿರಬೇಕು. ಹೊಂದಿರೋದಿಲ್ಲೇನೋ ಅಂತ ಅಂದುಕೊಂಡಾಗ ಕಷ್ಟ ಆಗುತ್ತೆ. ಬರೇ ಮೃದುತ್ವವನ್ನು ಪ್ರದರ್ಶಿಸಿದರೂ ಕಷ್ಟ ಆಗುತ್ತೆ. ಇದೆರಡರ ನಡುವಿನ ಹೊಂದಾಣಿಕೆಯನ್ನು ಮಾಡಿಕೊಂಡಂಥ ಸಂದರ್ಭದಲ್ಲಿ ಸೂರ್ಯನ ಸಂದರ್ಭದ ವಿಚಾರ ಇವರ ಅನುಕೂಲಕ್ಕೆ ಬರುವಂಥದ್ದಾದಾಗ, ಸೂರ್ಯ ಎಲ್ಲಿ ಬಂದನೋ ಅವನ ಉಪಸ್ಥಿತಿ ಎಲ್ಲಿದೆಯೋ ಅಲ್ಲಿ ಜ್ಞಾನ ಇರುತ್ತೆ. ಆದರೆ ಜ್ಞಾನವೇ ಒಂದು ಪ್ರಧಾನವಾದಂಥ ವಿಚಾರ ಹೌದು ಹೇಳುವಂಥದ್ದನ್ನು ನಾವು ಗಮನಿಸಿ ಒತ್ತು ಕೊಟ್ಟು ಹೇಳುವಂಥದ್ದಾದರೂ ಕೂಡ ಸೂರ್ಯನ ಇನ್ನೊಂದು ಮುಖ ಏನು ಅಂತಂದರೆ, ಅವನು ಸುಟ್ಟು ಬಿಡ್ತಾನೆ. ಈಗ ಒಳ್ಳೆಯ ಯೋಗ ಇದೆ, ನನಗೆ ಗಜಕೇಸರಿ ಯೋಗ ಇದೆ, ಅಥವಾ ಧರ್ಮಕರ್ಮಾಧಿಪ ಯೋಗ ಇದೆ, ಬುಧಾದಿತ್ಯ ಯೋಗ ಇದೆ, ಶಶಿಮಂಗಳ ಯೋಗ ಇದೆ, ಎಷ್ಟೆಷ್ಟೋ ಯೋಗಗಳು ಅದ್ಭುತವಾದದ್ದು ಇರ್ತವೆ. ಆದರೆ ಆ ಗ್ರಹಗಳ ಜೊತೆಗೆ ಸೂರ್ಯ ಅಕಸ್ಮಾತ್ತಾಗಿ ಇದ್ದ ಅಂತಾದರೆ, ಸೂರ್ಯನ ಸಂದರ್ಭ ಏನು ಅಂತಂದರೆ, ಎಲ್ಲ ವಿಚಾರಗಳನ್ನು, ಈಗ ಇಲ್ಲಿ ನನ್ನ ಎದುರಿಗೆ ಒಂದು ಲೈಟ್ ಇದೆ,
ಈ ಲೈಟ್ ನಾನು ಮೆಜೆಸ್ಟಿಕ್ನಲ್ಲಿ ಇದ್ದಾಗ ಇದ್ದರೆ ಈ ಲೈಟು ನನಗೆ ನಗಣ್ಯ, ಇದು ಏನೂ ಕಾಣಿಸಲ್ಲ ಇದು, ಯಾಕೆಂದರೆ ಸೂರ್ಯನ ಇದು ದೊಡ್ಡದು. ಹಾಗೆ ಸೂರ್ಯ ಏನು ಮಾಡಿಬಿಡ್ತಾನೆ, ತನ್ನ ಹತ್ತಿರದಲ್ಲಿ ಇರುವಂತಹ ತಾರೆಗಳನ್ನು ಮಂಕುಗೊಳಿಸ್ಬಿಡ್ತಾನೆ, ಗ್ರಹಗಳನ್ನು ಮಂಕುಗೊಳಿಸ್ಬಿಡ್ತಾನೆ. ಹಾಗಾಗಿ ಈ ಸೂರ್ಯನ ಸ್ಥಿತಿ ಅಪಾಯಕಾರಿಯೂ ಆಗಿರುವುದರಿಂದ ಈ ರಾಶಿಯ ಜನ ಆ ಎಲ್ಲವನ್ನು ಸಮೀಕರಿಸಿಕೊಂಡಂಥ, ಅಂದರೆ ಶುಕ್ರ ಕೊಡಬಹುದಾದಂತಹ ಸುಹಾಸಕರತೆಯನ್ನು, ಮೂಲ ನಕ್ಷತ್ರ ಕೊಡಬಹುದಾದಂಥ ಕಾಠಿಣ್ಯವನ್ನು, ಸೂರ್ಯ ಕೊಡಬಹುದಾದಂಥ ಜ್ಞಾನವನ್ನು ಸಮೀಕರಿಸಿಕೊಂಡು ತಮ್ಮನ್ನು ತಾವು ನಿಯಂತ್ರಿಸಿಕೊಳ್ಳುವಂತಹ, ಎಲ್ಲ ಪ್ರಖರವಾದಂತಹ ಬೆಳಕಿನ ನಡುವೆಯೂ ತೇಜೋಮಯವಾಗಿ ತಾವು ಹೊರಹೊಮ್ಮುವಂತಹ ಒಂದು ಸಕಾರಾತ್ಮಕವಾದಂತಹ ಪ್ರತಿಭೆಯನ್ನು ತೋರಿಸಬೇಕು. ಹಾಗಾದರೆ ಅದು ಎಲ್ಲಿ ತೋರಿಸಲಿಕ್ಕೆ ಸಾಧ್ಯ? ಅದು ಮೀಡಿಯಾದಲ್ಲಿ ತೋರಿಸ್ಬೋದು, ಅಥವಾ ರಾಜಕಾರಣದಲ್ಲೂ ಕೂಡ ತೋರಿಸ್ಬೋದು, ಅಥವಾ ಮಿಲಿಟ್ರಿಯಲ್ಲಿ ತೋರಿಸ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ತೋರಿಸ್ಬೋದು, ವಿಶ್ವವಿದ್ಯಾಲಯಗಳಲ್ಲೂ ತೋರಿಸ್ಬೋದು. ಹಾಗಾಗಿ ಈ ಎಲ್ಲ ವಿಚಾರಗಳಲ್ಲಿ, ಇನ್ನು ವ್ಯಾಪಾರದ ವಿಚಾರದಲ್ಲೂ ಕೂಡ ವಿಶೇಷವಾಗಿ ಎಲೆಕ್ಟ್ರಾನಿಕ್ ಗುಡ್ಸ್ ಇಂಥವರಿಗೆ ಒಳ್ಳೆಯದಂಥ ಒಂದು ಸಂದರ್ಭವನ್ನು ನಿರ್ಮಿಸ್ಕೊಡುತ್ತೆ. ಈ ಎಲ್ಲ ಸ್ವರೂಪದಲ್ಲಿ ಒಂದು ನಟ್ಶೆಲ್ಲಲ್ಲಿ ಹೇಳುವುದಾದರೆ ಧನುರಾಶಿಯವರು ಈ ರೀತಿಯಲ್ಲಿ ಗೆಲ್ಲಬಹುದು ಅಂತ ಹೇಳ್ಬೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.